ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮ್ಮೆಲ್ಲರಿಗೂ ಇವತ್ತಿನ ಈ ಒಂದು ವಿಡಿಯೋ ಇಷ್ಟ ಆಗ್ಬೋದು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಇಷ್ಟ ಆದರೆ ಪ್ಲೀಸ್ ಮಿಸ್ ಮಾಡದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ಬನ್ನಿ ಹಾಗಾದ್ರೆ ಇವತ್ತಿನ ಈ ಒಂದು ವ್ಲಾಗ್ನ ಶುರು ಮಾಡೋಣ. ಸೊ ಇವತ್ತಿನ ವ್ಲಾಗ್ ಬಂದು ಬೆಳಗ್ಗೆ ಎದ್ದಿದ್ದಕ್ಕಿಂತ ಮೀನ್ಸ್ ಅರ್ಲಿ ಮಾರ್ನಿಂಗ್ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸೊ ಬೆಳಗ್ಗೆ 5:45ಗೆ ಎದ್ದಿದ್ದೆ. ನಾನು ಫ್ರೆಶ್ ಅಪ್ ಆಗಿ ಬರೋ ಅಷ್ಟರಲ್ಲಿ 6 o'clock ಆಗಿತ್ತು. ಸೊ 6 o'clock ಆಗಿ ಮೀನ್ಸ್ ಸ್ವಲ್ಪ ಹೊತ್ತು ಹೊರಗಡೆ ಹೋಗಿ ಹಾಗೆ ತಣ್ಣಗೆ ಗಾಳಿ ಬರ್ತಿರುತ್ತೆ ಅಲ್ವಾ, ಸ್ವಲ್ಪ ಹೊತ್ತು ಹೊರಗಡೆ ನಿಂತ್ಕೊಂಡು ಬಂದು ಒಂದು 5 ನಿಮಿಷ ಅದಾದಮೇಲೆ ನಾನು ಫ್ರೆಶನ್ ಅಪ್ ಆಗಿ ಮೀನ್ಸ್ ಫೇಸ್ ವಾಶ್ ಎಲ್ಲ ಮಾಡ್ಕೊಂಡು ಬಂದು ನಂತರ ಮನೆಯಲ್ಲಿ ಆ್ಯಸ್ ಯೂಶುವಲ್ ಕಸ ಗುಡಿಸೋದು, ರಂಗೋಲಿ ಹಾಕೋದಿರಬಹುದು, ಈ ಥರ ಮಾರ್ನಿಂಗ್ ರೂಟೀನ್ ಕೆಲಸಗಳೇನಿರುತ್ತೆ ಅದನ್ನೆಲ್ಲದನ್ನು ಕೂಡ ಮುಗಿಸ್ಕೊಳ್ತೀನಿ. ಸೊ ರಂಗೋಲಿ ನನಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಮಿನಿ ವ್ಲಾಗ್ನ ಶೇರ್ ಮಾಡಿದಾಗ ಒಬ್ಬರು ಮೆಸೇಜ್ ಮಾಡಿದ್ರಿ, ಯಾಕೆ ಡೈಲಿ ಸೇಮ್ ರಂಗೋಲಿನೇ ಹಾಕ್ತೀರಾ, ಚೇಂಜ್ ಮಾಡಿ ಅಂತ ಹೇಳಿ. ನೀವು ಇಲ್ಲಿ ನೋಡ್ತಾ ಇರಬಹುದು ನಮ್ಮ ಮನೆ ಮುಂದೆ ಬಾಗಿಲು ಅಥವಾ ಹೊಸ್ಲು ಏನಿದೆ ಅಲ್ವಾ, ತುಂಬಾ ಚಿಕ್ಕದಿದೆ. ಅವರು ಓನರ್ ಮಾಡಿಸಿರೋದು ಅದೇ ಥರನೇ ಮಾಡಿಸಿರೋದು. ಪ್ಲಸ್ ನಾವು ಫಸ್ಟ್ ಫ್ಲೋರಲ್ಲಿ ಇರೋದ್ರಿಂದ ಮನೆ ಮುಂದೆ ಕೂಡ ತುಂಬ ಏನು ಜಾಗ ಇಲ್ಲ ನಾವು ರಂಗೋಲಿ ಹಾಕೋದಕ್ಕೆ. ಯೂಶ್ವಲಿ ರಂಗೋಲಿನ ಹಾಕಿದಾಗ ಈ ಥರ ಮನೆ ಮುಂದೆ ಯಾರೋ ತುಳ್ಕೊಂಡೆಲ್ಲ ಓಡಾಡೋದು ಅಷ್ಟು ಚೆನ್ನಾಗಿರಲ್ಲ ಅಂತ ಮನೇಲಿ ಕೂಡ ಹೇಳ್ತಾರೆ. ಸೊ ಹಾಗಾಗಿ ಮೀನ್ಸ್ ಅಂದರೆ ತುಳಿಬೋದು, ಆ ಥರ ಚಿಕ್ಕ ಪುಟ್ಟದಾಗಿ ಮೇನ್ ರೋಡಲ್ಲೆಲ್ಲ ಹಾಕಿದಾಗ ಏನು ಮಾಡೋಕ್ಕಾಗಲ್ಲ. ಬಟ್ ನಾವು ಫಸ್ಟ್ ಫ್ಲೋರಲ್ಲಿ ಇರೋದ್ರಿಂದ ಜಾಗ ತುಂಬಾ ಕಡಿಮೆ ಇರೋದು ಮನೆ ಮುಂದೆ, ಕಾರಿಡಾರ್ ಥರ ಇದೆ ಅಷ್ಟೇ. ಸೊ ಹಾಗಾಗಿ ಬೇರೇನೂ ರಂಗೋಲಿ ಹಾಕೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ನನಗೆ ಎಷ್ಟು ಬರುತ್ತೋ ಅಷ್ಟು ಸಿಂಪಲ್ಲಾಗಿ ರಂಗೋಲಿನ ಹಾಕ್ತೀನಿ. ಹಾಗೆ ಒಂದೊಂದು ದಿನ ಒಂದೊಂದು ವೆರೈಟಿ ರಂಗೋಲಿ ಹಾಕಬೇಕು ಅನ್ನೋ ಸ್ವಲ್ಪ ಟೈಮ್ ಕೂಡ ಬೇಕು. ಸೊ ನಾನು ಕೆಲಸ ಕೂಡ ಹೋಗೋದ್ರಿಂದ ಅಷ್ಟೆಲ್ಲ ಟೈಮ್ನ ಸ್ಪೆಂಡ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಯಾಕಂದರೆ ಮಾರ್ನಿಂಗ್ ತುಂಬಾ ಎಕ್ಟಿಕ್ ಸ್ಕೆಡ್ಯೂಲ್ ಇರುತ್ತೆ ಅಂತಲೇ ಹೇಳ್ಬೋದು. ಸೊ ಬೇಗನೆ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ನಾನು ಮಧ್ಯಾಹ್ನಕ್ಕೂ ಕೂಡ ಸ್ವಲ್ಪ ಏನಾದ್ರು ಊಟನ ತೊಗೊಂಡು ಈ ಥರ ಎಲ್ಲ ಮ್ಯಾನೇಜ್ ಮಾಡೋದು, ಅಥವಾ ಏನಾದ್ರು ಸಲಾಡ್ ಮಾಡೋದಿರುತ್ತೆ, ಅಥವಾ ಬೇರೆ ಏನಾದ್ರು ಎಕ್ಸ್ಟ್ರಾ ಕೆಲಸಗಳು, ಬೆಳಗ್ಗೆ ಪೂಜೆದೆಲ್ಲ ಇರುತ್ತೆ. ಸೊ ಹಾಗಾಗಿ ಟೈಮ್ ಜಾಸ್ತಿ ಬೇಕು ಅಂತ ಹೇಳಿ ಮಾಡಲ್ಲ. ನಂತರ ಇವತ್ತು ಮನೇಲೇ ಇದ್ದೆ, ಲೀವ್ ಇದ್ದಿದ್ದರಿಂದ. ಸೊ ಹಾಗಾಗಿ ಇವತ್ತು ಬೆಳಗ್ಗೆ ರೂಟೀನು ತುಂಬಾ ಸಮಾಧಾನಕರವಾಗಿ ನಡ್ಕೊಂಡು ಹೋಯಿತು ಅಂತಲೇ ಹೇಳ್ಬೋದು. ಈ ಥರ ಆದಷ್ಟು ಸಿಂಪಲ್ಲಾಗಿ ಮನೆ ಮುಂದೆ ರಂಗೋಲಿ ಹಾಕಿದ್ದಾಯಿತು. ನಂತರ ಸೀದಾ ಅಡುಗೆ ಮನೆಗೆ ಬರ್ತೀನಿ. ಅಡುಗೆ ಮನೆ ಯೂಶ್ವಲಿ ನಾನು ನೈಟ್ ಫುಲ್ಲು ಕ್ಲೀನ್ ಮಾಡಿಟ್ಟು ಸ್ಟವ್ ಎಲ್ಲನೂ ಕ್ಲೀನ್ ಮಾಡಿ ಮಲ್ಕೊಂಡಿರ್ತೀನಿ. ಬೆಳಗ್ಗೆ ಬಂದಿದ್ದ ತಕ್ಷಣ ಖಾಲಿ ಹೊಟ್ಟೆಲಿ ಒಂದು ಲೋಟ ಬಿಸಿನೀರನ್ನ ಕುಡಿತೀನಿ. ಅದಕ್ಕೋಸ್ಕರ ಇಲ್ಲಿ ನೀರನ್ನು ಕಾಯಲಿಕ್ಕೋಸ್ಕರ ಇಟ್ಟಿದ್ದೀನಿ. ಸೊ ನೀರು ಕಾದ ನಂತರ 1 ಗ್ಲಾಸು ಬಿಸಿ ನೀರು, ಹಾಗೆಯೇ ಸ್ವಲ್ಪ ಡ್ರೈ ಫ್ರೂಟ್ಸ್ನ ನನ್ನ ಮಾರ್ನಿಂಗ್ ತುಂಬಾ ಪೀಸ್ಫುಲ್ ರೂಟೀನ್ ಅಂತಲೇ ಹೇಳ್ಬೋದು. ಈ ಟೈಮಲ್ಲಿ ನೀರು ಕುಡಿತಾ ಡ್ರೈ ಫ್ರೂಟ್ಸಿಂದ ಒಂದು 5 ನಿಮಿಷ ಕೂತಿರ್ತೀನಿ. ಸೊ ಆ ಟೈಮಲ್ಲಿ ತಲೆಯಲ್ಲಿ ಕೆಲವೊಂದು ಯೋಚನೆಗಳು ಬರ್ತಾ ಇರುತ್ತೆ. ಮೀನ್ಸ್ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಏನು ಪ್ರಿಪೇರ್ ಮಾಡಬೇಕು ಅಂತ ಮುಂಚೆಲ್ಲ ಯೋಚನೆ ಬರೋದು, ಇವಾಗ ಬರಲ್ಲ. ಯಾಕಂದರೆ ನಾನು ಆಲ್ರೆಡಿ ಮೆನು ಪ್ಲ್ಯಾನ್ನ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಅದಕ್ಕೆ ತಕ್ಕಂತಹ ಪ್ರಿಪ್ರೇಷನ್ಸ್ನ ಪ್ರತಿದಿನ ನಾನು ಮಾಡ್ಕೊಳ್ತಾ ಇದ್ದೀನಿ. ಹಾಗಾಗಿ ನಾನು ಅದನ್ನೇ ಪ್ರಾಪರಾಗಿ ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನಂತರ ಇವತ್ತು ಲೀವ್ ಇತ್ತಲ್ವ, ಮನೇಲಿ ಬೇರೆ ಇದೆ. ಯೂಶ್ವಲಿ ಈವ್ನಿಂಗ್ ಟೈಮ್ ವಾಕ್ ಹೋಗ್ತೀನಿ, ಬಟ್ ಇವತ್ತು ಮನೇಲಿ ಇದ್ದಿದ್ದರಿಂದ ಬೆಳಗ್ಗೆನೇ ವಾಕ್ ಹೋಗೋಣ ಅಂತ ಬಂದೆ. ಸೊ ನನಗೆ ಮಾರ್ನಿಂಗ್ ಟೈಮು ಮೀನ್ಸ್ ಟೈಮ್ ಇರಲ್ಲ ಡ್ಯೂಟಿ ಹೋಗುವಾಗ ಅಂತ ಹೇಳಿ ನಾನು ಬೆಳಗ್ಗೆ ಹೊತ್ತು ವಾಕ್ ಹೋಗಲ್ಲ ಅಷ್ಟೇ. ಬಟ್ ಬೆಳಗ್ಗೆ ವಾಕ್ ಹೋದಾಗ ಸಿಗುವಂತಹ ಆ ಫ್ರೆಶ್ನೆಸ್ ಏನಿರುತ್ತಲ್ವ, ಸೊ ಅದನ್ನ ಹೇಳೋಕ್ಕೆ ಆಗಲ್ಲ, ಅದನ್ನ ಫೀಲ್ ಮಾಡಿದಾಗಲೇ ಗೊತ್ತಾಗೋದು. ಸೊ ನೋಡ್ತಾ ಇರ್ಬೋದು, ನಾನು ಆಲ್ರೆಡಿ ಪಾರ್ಕಿಗೆ ಬರೋ ಅಷ್ಟರಲ್ಲಿ 6:45 ಆಗಿತ್ತು. 6:45ಗೆ ಇಷ್ಟೊಂದು ಬಿಸಿಲು ಬಂದಿರೋ ಥರ ಅನ್ನಿಸ್ತಾ ಇತ್ತು ಆಲ್ರೆಡಿ. ಸೊ ಬಟ್ ಪಾರ್ಕಲ್ಲಿ ತುಂಬ ಚೆನ್ನಾಗಿ ಗಾಳಿನೂ ಬರ್ತಾಯಿತ್ತು. ಹಾಗೆ ಒಂದು ವ್ಯೂನ ನಿಮಗೂ ಕೂಡ ಇರಲಿ ಅಂತ ಹೇಳಿ ಕ್ಲಿಪ್ನ ತೊಗೊಂಡಿದ್ದನ್ನ ಇಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಆಲ್ರೆಡಿ ಇವಾಗ ಬೇಸಿಗೆ ಬೇರೆ ಆಗಿರೋದ್ರಿಂದ ಇಲ್ಲಿ ಕೆರೆ ಥರ ಇದೆ. ಸೊ ಅದರಲ್ಲಿ ನೀರು ಕೂಡ ತುಂಬಾ ಕಡಿಮೆ ಆಗಿತ್ತು. ಬಟ್ ಗಾಳಿ ಮಾತ್ರ ತುಂಬಾ ತಣ್ಣಗೆ ಬರ್ತಾಯಿತ್ತು ಅಂತ ಹೇಳಿ 1-2 ರೌಂಡು ವಾಕ್ ಮಾಡಿಬಿಟ್ಟು ಹಾಗೆ ಪಾರ್ಕಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಮೆಡಿಟೇಷನ್ನ ಮಾಡಿ ಮನೆಗೆ ಬರ್ತೀನಿ. ಯಾಕೆ ಮನೇಲೇ ಮೆಡಿಟೇಷನ್ ಮಾಡ್ತೀನಿ ಅಂತ ಅಂದರೆ, ಅಲ್ಲಿ ಮೀನ್ಸ್ ಸೂರ್ಯನ ಕಿರಣ ಎದುರಿಗೆ ಮೀನ್ಸ್ ನಾವೆಲ್ಲಿ ಕೂರ್ತೀವಲ್ವ ಅಲ್ಲಿ ಎದುರಿಗೆ ಬರ್ತಾ ಇರುತ್ತೆ. ಸೊ ಸ್ವಲ್ಪ ಹೊತ್ತು ವಿಟಮಿನ್ ಡಿ ಕೂಡ ನಮ್ಮ ಬಾಡಿಗೆ ಸಿಗುತ್ತಲ್ವ ಆ ಥರ ಟೈಮ್ ಸ್ಪೆಂಡ್ ಮಾಡೋದ್ರಿಂದ. ಹಾಗಾಗಿ ಅಲ್ಲೇ ನಾನು ಕೂಡ ಮೆಡಿಟೇಷನ್ನ ಇವಾಗ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರೋದ್ರಿಂದ ತುಂಬ ಹೊತ್ತೇನು ಮಾಡಲ್ಲ, ಒಂದು 3-5 ನಿಮಿಷದವರೆಗೂ ಮೆಡಿಟೇಷನ್ನ ಮಾಡ್ತೀನಿ ಅಷ್ಟೇ. ಸೊ ಅದನ್ನು ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಮೀನ್ಸ್ ಒಂದು 10 ನಿಮಿಷ ಹಾಗೇ ಪಾರ್ಕಲ್ಲಿ ಸುಮ್ಮನೆ ಕೂತಿರ್ತೀನಿ ಒಬ್ಬಳೇ. ಕೂತ್ಕೊಂಡು ಸ್ವಲ್ಪ ತಣ್ಣಗೆ ಗಾಳಿ ಬರ್ತಿರುತ್ತಲ್ವ, ಚೆನ್ನಾಗಿ ಅನಿಸ್ತಾ ಇರುತ್ತೆ. ಮನೆಗೆ ಬರೋಕ್ಕೆ ಮನಸ್ಸೇ ಇರೋದಿಲ್ಲ ಸ್ವಲ್ಪ ಹೊತ್ತು. ಬಟ್ ಅಂದ್ರೂ ಬೇರೆ ಕೆಲಸಗಳಿಗೆಲ್ಲ ಡಿಲೇ ಆಗುತ್ತಲ್ವ ಅಂತ ಅಂದ್ಬಿಟ್ಟು ಸ್ವಲ್ಪ ಹೊತ್ತು ಪಾರ್ಕಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಮನೆಗೆ ಬರ್ತೀನಿ. ಸೊ ನಮ್ಮ ಸ್ಕೆಡ್ಯೂಲ್ ಏನಿರುತ್ತಲ್ವ, ಸೊ ಮೀನ್ಸ್ ನಮ್ಮ ರೂಟೀನ್ನ ನಾವು ಮುಂಚೆನೇ ಅಡುಗೆದೆಲ್ಲ ಮೇಯ್ನ್ ಮೀನ್ಸ್ ಅಡುಗೆ ಮನೆ ಅಂತ ಯಾಕೆ ಯಾವಾಗಲೂ ಹೇಳ್ತೀನಿ ಅಂದರೆ, ಹೆಣ್ಮಕ್ಳಿಗೆ ಮೇಯ್ನ್ ಬರೋದೇ ಅಡುಗೆ ಕೆಲಸ ಅಲ್ವಾ. ಅದೊಂದು ಅಡುಗೆ ಕೆಲಸ ಆಗಿಬಿಟ್ರೆ ಬೇರೆ ಕೆಲಸ ಎಲ್ಲನೂ ಕೂಡ ನಾವು ಮ್ಯಾನೇಜ್ ಮಾಡ್ಕೊಂಬಿಡ್ಬೋದು. ಅದರ ಪ್ರಿಪ್ರೇಷನ್ಸ್ನ ನೀವು ಮುಂಚೆನೇ ಮಾಡಿಟ್ಕೊಂಡಿದ್ದಷ್ಟು ಕೂಡ ಮೈಂಡು ಫ್ರೀಯಾಗಿರುತ್ತೆ. ಹಾಗೆ ನಮ್ಮ ಕೆಲಸಗಳನ್ನೂ ಕೂಡ ನಾವು ಬೇಗನೆ ಮಾಡಿ ಮುಗಿಸ್ಕೊಂಡು ಎಕ್ಸ್ಟ್ರಾ ಕೆಲಸಗಳಿಗೆ ಏನಾದ್ರು ಇದ್ದರೆ ನಾವು ಅದಕ್ಕೆ ಟೈಮ್ ಕೊಡೋಕ್ಕೆ ಕೂಡ ಸರಿ ಹೋಗುತ್ತೆ. ಅದಕ್ಕೋಸ್ಕರ
ನಂತರ ಹೀಗೇನೆ ಸೊ ಅಲ್ಲಲ್ಲೇ ಚಿಕ್ಕ ಪುಟ್ಟ ಕ್ಲಿಪ್ಸ್ಗಳನ್ನ ಕೂಡ ಶೂಟ್ ಮಾಡ್ಕೊಂಡಿದ್ದಾಯಿತು. ಹಾಗೆ ಇತ್ತೀಚೆಗೆ ನಾನು ರೀಲ್ಸ್ಗಳನ್ನ ಕೂಡ ಜಾಸ್ತಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇನ್ಸ್ಟಾಗ್ರಾಮಲ್ಲಿ, ಮೀನ್ಸ್ ಮಿನಿ ಬ್ಲಾಗ್ ಥರ. ಸೊ ಅದನ್ನು ಕೂಡ ಶೂಟ್ ಮಾಡಿಕೊಂಡು ಹಾಗೆ ಸ್ವಲ್ಪ ಎಡಿಟಿಂಗ್ ಕೆಲಸ ಏನಾದ್ರು ಇದ್ದರೆ ಅದನ್ನ ಅಲ್ಲೇ ಮಾಡ್ತೀನಿ. ವಾಯ್ಸ್ ಓವರ್ ಮಾತ್ರ ಮನೆಗೆ ಬಂದು ಮಾಡ್ತೀನಿ. ಒಂದು 5 ನಿಮಿಷ ಮೀನ್ಸ್ 10-15 ನಿಮಿಷ ಹಾಗೆ ಕೂತಿರ್ತೀನಲ್ವ, ಒಂದು 5 ನಿಮಿಷ ಆ ಥರ ಚಿಕ್ಕ ಪುಟ್ಟ ಕೆಲಸನ ಮಾಡಿಕೊಂಡು ಇನ್ನೂ ಒಂದು 10 ನಿಮಿಷ ಹಾಗೆ ಸುಮ್ಮನೆ ಕೂತ್ಕೊಂಡು ಎಂಜಾಯ್ ಮಾಡಿಕೊಂಡು ಮನೆಗೆ ರಿಟರ್ನ್ ಬರ್ತೀನಿ. ನಾನು ಸ್ಟಾರ್ಟಿಂಗಲ್ಲೇ ಮೀನ್ಸ್ ವಾಕಿಂಗ್ನ ಜಾಸ್ತಿ ಮಾಡಿ ಅಂತ ರೆಕಮೆಂಡ್ ಮಾಡಲ್ಲ. ನಾನು ಕೂಡ ಒಂದು 2 ರೌಂಡ್ ಮಾಡ್ತೀನಿ ಅಷ್ಟೇ. ನಂತರ ಮನೆಗೆ ಬಂದು ನಾನು ಫ್ರೆಶ್ ಅಪ್ ಆಗಿ ಮೀನ್ಸ್ ಸ್ನಾನ ಎಲ್ಲನೂ ಮುಗಿಸ್ಕೊಂಡು ದೇವ್ರಿಗೆ ಪೂಜೆ ಕೂಡ ಮಾಡಿದ್ದಾಯಿತು. ಬೆಳಗ್ಗೆ ಪೂಜೆ ಎಷ್ಟು ಬೇಗ ಮಾಡ್ತೀವೋ ನಮಗೊಂದು ಪಾಸಿಟಿವ್ ಎನರ್ಜಿ ಇರುತ್ತೆ ಅಂತಲೇ ಹೇಳ್ಬೋದು. ನಂತರ ಇವತ್ತಿನ ಬ್ರೇಕ್ಫಾಸ್ಟಿಗೆ ನನಗೆ ದೋಸೆ ಇಟ್ಟಿದ್ದು, ಮೀನ್ಸ್ ಆ್ಯಕ್ಚುಲಿ ಇವತ್ತು ಪ್ಲ್ಯಾನ್ ಇದ್ದಿದ್ದೆ ಬೇರೆ, ಮೀನ್ಸ್ ಪಲಾವ್ ಮಾಡಬೇಕಂತ ಅಂದ್ಕೊಂಡಿದ್ದೆ. ಬಟ್ ಹಸ್ಬೆಂಡ್ ಇರಲಿಲ್ಲ, ಒಬ್ಬಳೇ ಇದ್ದಿದ್ದರಿಂದ ನೈಟ್ ಸಾಂಬಾರಿತ್ತು, ಅದಕ್ಕೇ ಸ್ವಲ್ಪ ದೋಸೆ ಇಟ್ಟಿತ್ತು ಅಂತ ಹೇಳಿ ದೋಸೆ ಮಾಡಿಕೊಂಡೆ. ಪಲಾವ್ ಮಧ್ಯಾಹ್ನ ಮಾಡೋಣ ಅಂದ್ಬಿಟ್ಟು ಹಾಗೆ ಬ್ರೇಕ್ಫಾಸ್ಟ್ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತೆ ಯಾಕೋ ಹೊಟ್ಟೆ ಹಸಿವಾಯಿತು. ಹಾಗಾಗಿ ಮಿಡ್ ಮಾರ್ನಿಂಗ್ ಸ್ನ್ಯಾಕ್ಸಲ್ಲಿ ನಾನು ಕಲ್ಲಂಗಡಿ ಹಣ್ಣು ತೊಗೊಂಡಿದ್ದೆ. ನಂತರ ಮನೇಲಿರುವಂತಹ ಚಿಕ್ಕ ಪುಟ್ಟ ಕೆಲಸ ಎಲ್ಲನೂ ಮುಗಿಸ್ಕೊಂಡು ಅದಾದ ನಂತರ ನಾನು ಮಧ್ಯಾಹ್ನಕ್ಕೆ ಪಲಾವ್ ಮಾಡೋಣ ಅಂತ ಅಂದ್ಕೊಂಡೆ. ಯಾವಾಗಲೂ ಮಸಾಲೆನ ರುಬ್ಬಿ ಮಾಡುವಂತಹ ಪಲಾವ್ನ ಕಾಮನಾಗಿ ಮಾಡೇ ಮಾಡ್ತೀವಿ, ಬಟ್ ಇದೊಂದು ತುಂಬಾ ಮೈಲ್ಡ್ ಆಗಿರುತ್ತೆ. ಹಾಗೆ ಮಸಾಲೆನ ಜಾಸ್ತಿ ಯೂಸ್ ಮಾಡ್ತಾ ಇಲ್ಲ ನಾನಿಲ್ಲಿ, ಮೀನ್ಸ್ ಲೈಟಾಗಿ ಹಾಕ್ಕೊಂಡಿದ್ದೀನಿ. ಸೊ ಇಷ್ಟು ಮಸಾಲೆನ ಹಾಕ್ಬಿಟ್ಟು ಮಾಡ್ತಾ ಇರೋದು, ತುಂಬಾ ಸಿಂಪಲ್ ಆಗಿರುತ್ತೆ. ನಿಮ್ಗೇನಾದ್ರು ಬೆಳಗ್ಗೆ ಹೊತ್ತು ಟೈಮ್ ಇಲ್ಲಪ್ಪ ಮೀನ್ಸ್ ಮಸಾಲೆ ಎಲ್ಲ ರುಬ್ಕೊಂಡು ಇದು ಮಾಡೋಕ್ಕೆ ಅಂತ ಅನ್ನೋರು ಇದನ್ನು ಮಾಡ್ಬೋದು. ಏನಿಲ್ಲ, ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ. ಹಾಗೆಯೇ ಎಣ್ಣೆ ಕಾದಾದ ನಂತರ ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಹೋಲ್ ಸ್ಪೈಸಸ್ನ ಹಾಕಿ ನಂತರ ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ, ಟೊಮೆಟೊನೂ ಹಾಕಿಬಿಟ್ಟು ಸ್ವಲ್ಪ ಉಪ್ಪು ಹಾಕ್ಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು. ಅದಾದ ನಂತರ ಎಲ್ಲ ಹೆಚ್ಚಿಟ್ಟಿರುವಂಥ ತರಕಾರಿಗಳನ್ನ ಹಾಕ್ಕೊಳ್ತಾ ಇದ್ದೀನಿ. ಕ್ಯಾರೆಟು, ಬೀನ್ಸು, ಬಟಾಣಿ, ಆಲೂಗೆಡ್ಡೆ ಎಲ್ಲನೂ ಕೂಡ ಹೆಚ್ಚಿಟ್ಕೊಂಡಿದ್ದೆ. ಅದನ್ನು ಹಾಕಿ ಮಿಕ್ಸ್ ಮಾಡಿ 1 ನಿಮಿಷ ಎಣ್ಣೆಯಲ್ಲಿ ಫ್ರೈ ಮಾಡಬೇಕಾಗುತ್ತೆ. ನಂತರ ಅದಕ್ಕೆ ನಾನು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಖಾರದ ಪುಡಿ, ಹಾಗೆ ಅರ್ಧ ಟೇಬಲ್ ಸ್ಪೂನಷ್ಟು ಧನಿಯಾ, ಹಾಗೆ 1/4 ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ, ಹಾಗೆ 1/4 ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಹಾಕಿಬಿಟ್ಟು ಒಂದು ಸಲ ಮತ್ತೆ ಮಿಕ್ಸ್ ಮಾಡ್ಕೊಳ್ತೀನಿ. ಅದಾದ ನಂತರ ನಾನು ಸ್ವಲ್ಪ ಪುದೀನ ಹಾಗೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕಿ ಒಂದು ರೌಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಇವಾಗ ನಾನು ಒಗ್ಗರಣೆ ಹಾಕುವಾಗ ಅಕ್ಕಿನ ವಾಶ್ ಮಾಡಿ ತೊಳೆದಿಟ್ಕೊಂಡಿದ್ದೆ. ಸೊ ಇಲ್ಲಿ 1 ಕಪ್ಪಷ್ಟು ಅಕ್ಕಿನ ಹಾಕ್ಕೊಂಡಿದ್ದೀನಿ. 1 ಕಪ್ಪಿಗೆ ಎಕ್ಸಾಕ್ಟಾಗಿ 2 ಕಪ್ಪಷ್ಟು ಅಕ್ಕಿನ ಹಾಕ್ಕೊಳ್ತೀನಿ. ಲಾಸ್ಟಲ್ಲಿ ನೀವು ಕೂಡ ನೋಡ್ಬೋದು ಎಷ್ಟು ಚೆನ್ನಾಗಿ ಉದುರುದ್ರಾಗಿ ಬಂದಿರುತ್ತೆ ಪಲಾವು ಅಂತ ಹೇಳ್ಬಿಟ್ಟು. ನೋಡ್ತಿದ್ದೀರಲ್ವ, ಈ ರೀತಿ ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನು ಆವಾಗಲೇ ಹೇಳ್ದಾಗೆ 1 ಲೋಟ ಅಕ್ಕಿಗೆ 2 ಲೋಟ ನೀರನ್ನ ಹಾಕಿಬಿಟ್ಟು ಚೆನ್ನಾಗಿ ಒಂದು ಸಲ ಈ ಥರ ಮಿಕ್ಸ್ ಮಾಡ್ತೀನಿ. ಅದಾದ ನಂತರ ಇನ್ನೇನು ಲಿಡ್ ಕ್ಲೋಸ್ ಮಾಡಬೇಕು ಅನ್ನೋ ಟೈಮಲ್ಲಿ ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣಿನ ರಸನ ಕೂಡ ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ಸೊ ಇದು ಸ್ವಲ್ಪ ಎಕ್ಸ್ಟ್ರಾ ಟೇಸ್ಟಿಗೆ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಸೊ ಹ್ಯಾಂಡ್ ಮಾಡಿಬಿಟ್ಟು ಮತ್ತೆ ಒಂದು ಸಲ ಮಿಕ್ಸ್ ಮಾಡಿ ಲಿಡ್ನ ಕ್ಲೋಸ್ ಮಾಡ್ತೀನಿ. ಸೊ ಲಿಡ್ನ ಕ್ಲೋಸ್ ಮಾಡಿ ನೀವು ಇದನ್ನು ಒಂದು 2ರಿಂದ 3 ವಿಷಲ್ ಬರೆಸ್ಕೊಂಡ್ರೆ ಪಲಾವು ತುಂಬಾ ಸಿಂಪಲ್ ಆಗಿ ಟೇಸ್ಟಿಯಾಗಿ ರೆಡಿಯಾಗಿರುತ್ತೆ. ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯೋ ನೋಡೋದಕ್ಕೆ, ತಿನ್ನೋಕ್ಕೂ ಕೂಡ ಫ್ಲೇವರ್ ಆಗಿ ಅಷ್ಟೇ ಸಖತ್ತಾಗಿತ್ತು. ಖಂಡಿತ ನೀವು ಒಮ್ಮೆ ಟ್ರೈ ಮಾಡ್ಬೋದು. ಇದಕ್ಕೆ ಸೈಡ್ಸಿಗೆ ನೀವು ರೈತ ಇರಬಹುದು ಅಥವಾ ಬರೀ ಹಾಗೆಯೇ ಮೊಸರನ್ನ ಹಾಕ್ಕೊಂಡು ತಿನ್ನೋದು ಕೂಡ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ನೀವು ಲಂಚ್ ಬಾಕ್ಸ್ ಕೂಡ ಇದನ್ನ ತೊಗೊಂಡೋಗ್ಬೋದು. ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಖಂಡಿತ ಒಮ್ಮೆ ಟ್ರೈ ಮಾಡಿ. ಹೇಗಿತ್ತು ರೆಸಿಪಿ ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡೋದನ್ನ ಮರಿಬೇಡಿ, ಓಕೆನಾ? ಶೂಟ್ ಎಲ್ಲ ಆದಮೇಲೆ ಮೀನ್ಸ್ ಕುಕ್ಕಿಂಗ್ ರೆಸಿಪಿ ಎಲ್ಲ ಶೂಟ್ ಆದಮೇಲೆ ಹಾಗೆ ಅಡುಗೆ ಮನೆ ಹೇಗಿರುತ್ತೆ ಅಂತ ಒಂದು ಝಲಕ್ನ ಇಲ್ಲಿ ಹಾಕಿದ್ದೀನಿ, ನೀವು ನೋಡ್ತಾ ಇರ್ಬೋದು. ಸೊ ಎಷ್ಟೇ ಕ್ಲೀನ್ ಮಾಡಿರೋಂಥ ಅಡುಗೆ ಮನೆ ಆದ್ರೂ ಕೂಡ ಮಾಮೂಲಿ ಅಡುಗೆ ಮಾಡುವಾಗ ನಾನು ಈ ರೀತಿ ಇಷ್ಟೊಂದು ಮಿಸ್ ಮಾಡ್ಕೊಳ್ಳೋದಿಲ್ಲ. ಬಟ್ ವಿಡಿಯೋ ಶೂಟಿಂಗ್ ಅಂತ ಎಲ್ಲ ಇದ್ದಾಗ ಸೊ ಈ ರೀತಿಯಲ್ಲಿ ಹಾಗೆ ಆಗುತ್ತೆ. ಸೊ ಇದು ಕಾಮನ್. ಸೊ ಯೂಟ್ಯೂಬರ್ಸ್ಗೆ ಖಂಡಿತವಾಗ್ಲೂ ಬ್ಯಾಕ್ಗ್ರೌಂಡಲ್ಲಿ ತುಂಬಾ ವರ್ಕ್ ಇರುತ್ತೆ. ಬಟ್ ನೋಡೋರಿಗೆ ತುಂಬಾ ಸಿಂಪಲ್, ಏನಪ್ಪ ಇದು ಈ ರೆಸಿಪಿನೂ ತೋರಿಸಿದ್ದಾರೆ ಅಥವಾ ಇದನ್ನು ತೋರಿಸ್ತಾರೆ, ಮಾಡೋ ಕೆಲಸ ಎಲ್ಲ ತೋರಿಸ್ತಾರೆ, ಇವ್ರದ್ದೇನು ಬಿಡು ತುಂಬಾ ಸಿಂಪಲ್ ಅಂತ ಅನಿಸುತ್ತೆ. ಬಟ್ ಅದು ಮಾಡೋರ್ಗೇ ಗೊತ್ತಿರುತ್ತೆ ಬ್ಯಾಕ್ಗ್ರೌಂಡ್ ವರ್ಕ್ ಎಷ್ಟು ಮಾಡ್ತೀವಿ ಅಂತ ಅಂದ್ಬಿಟ್ಟು. ಸೊ ಹಾಗೆಯೇ ಮನೇಲಿ ಸುಮ್ಮನೆ ಇದ್ದೆ ಅಲ್ವಾ, ಇವತ್ತು ಸ್ವಲ್ಪ ಕೆಲಸ ಕಡಿಮೆ ಇತ್ತು, ಬೇರೆ ಕ್ಲೀನಿಂಗ್ ಕೆಲಸಗಳೇನಿರಲಿಲ್ಲ. ಹಾಗಾಗಿ ಮನೇಲಿ ಇವತ್ತು ಸ್ವಲ್ಪ ಕೊಬ್ಬರಿ ಚಟ್ನಿ ಪುಡಿ ಮಾಡಿಟ್ಕೊಳ್ಳೋಣ, ಹಾಗೆಯೇ ಸ್ವಲ್ಪ ಕ್ಯಾರೆಟ್ ಇತ್ತು, ಹಾಗಾಗಿ ಅದ್ರದ್ದು ಕೂಡ ಕ್ಯಾರೆಟ್ ಹಲ್ವಾ ಮಾಡೋಣ ಅಂತೇಳಿ ಇವತ್ತು ಪ್ಲ್ಯಾನ್ ಮಾಡಿಕೊಂಡೆ. ಸೊ ಈ ರೀತಿ ಫ್ರೀ ಇರೋ ಟೈಮಲ್ಲಿ ಈ ಥರ ಚಟ್ನಿ ಪುಡಿ ಎಲ್ಲ ಮಾಡಿಟ್ಕೊಂಡ್ರೆ ಏನಾದ್ರು ಒಂದು ಸಮ್ಟೈಮ್ಸ್ ಏನಾದ್ರು ಅಡುಗೆ ಮಾಡೋಕ್ಕೆ ನಮಗೆ ಇಂಟ್ರೆಸ್ಟ್ ಇರಲ್ಲ ಅಥವಾ ಏನೋ ಒಂದು ಎಮರ್ಜೆನ್ಸಿ ಅಂತ ಅಂದಾಗ ಸ್ವಲ್ಪ ಅದಕ್ಕೆ ರೈಸು ಅಥವಾ ಒಂದು ಚಪಾತಿನೋ ಮಾಡಿಕೊಂಡ್ರೆ ಆರಾಮಾಗಿ ಮ್ಯಾನೇಜ್ ಆಗಿಬಿಡುತ್ತಲ್ವ. ಹಾಗಾಗಿ ಸೊ ಅದಕ್ಕೋಸ್ಕರ ನಾನು ಕೊಬ್ಬರಿ ಹಾಗೆಯೇ ಕ್ಯಾರೆಟ್ ಎರಡನ್ನೂ ಕೂಡ ಇಲ್ಲಿ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಸೊ ನೋಡ್ತಾ ಇರ್ಬೋದು, ಕ್ಯಾರೆಟು ಅಷ್ಟೇ ನಾನು 3 ಕ್ಯಾರೆಟ್ನ ತೊಗೊಂಡಿದ್ದೀನಿ. ಸೊ ಕ್ಯಾರೆಟ್ ಆದಷ್ಟು ಫ್ರೆಶ್ ಆಗಿರೋದನ್ನ ತೊಗೊಳ್ಳಿ, ಆವಾಗ ನಿಮಗೆ ಕ್ಯಾರೆಟ್ ಹಲ್ವಾ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿ ಬಂದಿರುತ್ತೆ ಅಂತಲೇ ಹೇಳ್ಬೋದು.
ಸೊ ಕ್ಯಾರೆಟ್ ಹಲ್ವಾ ನಾನಿದು ಫಸ್ಟ್ ಟೈಮ್ 100% ಫಸ್ಟ್ ಟೈಮೇ ನಾನು ಟ್ರೈ ಮಾಡ್ತಾ ಇರೋದು. ಸೊ ಬಟ್ ಆದ್ರೂ ಟೇಸ್ಟ್ ಮಾತ್ರ ಲಿಟ್ರಲಿ ಹೇಳ್ತೀನಿ, ನಾನು ವೀಡಿಯೋಗೋಸ್ಕರ ಅಂತ ಹೇಳ್ತಾ ಇಲ್ಲ, 100% ಸೂಪರಾಗಿ ಸಖತ್ತು ಟೇಸ್ಟಿಯಾಗಿ ಬಂದಿತ್ತು. ಖಂಡಿತ ನೀವು ಒಮ್ಮೆ ಟ್ರೈ ಮಾಡಲೇಬೇಕು ರೆಸಿಪಿನ, ಓಕೆನಾ. ಸೊ ಈ ರೀತಿ ಕ್ಯಾರೆಟ್ನೆಲ್ಲ ತುರಿದು ಮೇಲ್ಗಡೆ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ನಾನಿವಾಗ ತುರ್ಕೊಳ್ತಾ ಇದ್ದೀನಿ. ಸೊ ತುರಿಯುವಾಗನೂ ಅಷ್ಟೇ ಕ್ಯಾರೆಟ್ನ ಸ್ವಲ್ಪ ಸಣ್ಣಗೆ ತುರ್ಕೊಳ್ಳಿ, ಆವಾಗ ನಿಮಗೆ ಮಾಡುವಾಗ ಅದು ಸ್ವಲ್ಪ ಚೆನ್ನಾಗಿ ಬರುತ್ತೆ, ಹಾಗೆ ಬೇಗ ಬೆಂದ್ಕೊಳ್ಳುತ್ತೆ ಅಂತಲೇ ಹೇಳ್ಬೋದು. ಅದಕ್ಕೋಸ್ಕರ ಸೊ ಈ ರೀತಿ ಬೇಗ ಬೇಗ ಕ್ಯಾರೆಟ್ನ ಕೂಡ ತುರಿದಿಟ್ಕೊಂಡು, ಹಾಗೆ ಫಸ್ಟು ಕ್ಯಾರೆಟ್ ಹಲ್ವಾ ಮಾಡೋಣ. ಎನಿವೆ ಅದು ಬೆಂದ್ಕೋಬೇಕಲ್ವ, ಸ್ವಲ್ಪ ಟೈಮ್ ಬೇಕಾಗುತ್ತೆ. ಆ ಟೈಮ್ ಮಿಡಲಲ್ಲಿ ನಾನು ಕೊಬ್ಬರಿ ಚಟ್ನಿನ ಮಾಡೋಣ ಅಂತ ಅಂದ್ಬಿಟ್ಟು ಈ ಥರ ಪ್ಲ್ಯಾನ್ ಮಾಡಿಕೊಂಡು ಮಾಡ್ತಾಯಿದ್ದೀನಿ. ಸೊ ಸಮ್ ಟೈಮ್ ನಮಗೆ ಸ್ವೀಟ್ ಇಷ್ಟ ಆಗಲ್ಲ, ಬಟ್ ನಾನಿದು ಕ್ಯಾರೆಟಿಗೆ ತುಂಬಾ ಮೈಲ್ಡಾಗಿ ಸ್ವೀಟ್ನ ಹಾಕಿ ಮಾಡಿದ್ದು, ಸಖತ್ ಟೇಸ್ಟಿಯಾಗಿತ್ತು. ಸೊ ಈ ರೀತಿ ಕ್ಯಾರೆಟ್ನ ಕೂಡ ತುರಿದು ರೆಡಿ ಮಾಡಿಟ್ಟಿದ್ದಾಯಿತು. ಹಾಗೆ ಕೊಬ್ಬರಿ ಕೂಡ ಹೆಚ್ಚಿಟ್ಕೊಂಡಿದ್ದೀನಿ ಚಟ್ನಿಗೋಸ್ಕರ ಅಂತ ಹೇಳಿ. ಇವಾಗ ನಾನು ಕ್ಯಾರೆಟ್ ಹಲ್ವಾ ಮಾಡೋದಕ್ಕೋಸ್ಕರ ನೀವು ಡ್ರೈ ಫ್ರೂಟ್ಸ್ನ ತೊಗೋಬೇಕಾಗುತ್ತೆ. ನಾನಿಲ್ಲಿ 3 ಥರ ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ. ನೀವಿನ ಇದಕ್ಕೆ ಎಕ್ಸ್ಟ್ರಾ ಪಿಸ್ತಾ ಇದ್ರೂ ತೊಗೋಬೋದು. ನಾನಿಲ್ಲಿ ತೊಗೊಂಡಿರೋದು ದ್ರಾಕ್ಷಿ, ಗೋಡಂಬಿ, ಹಾಗೆಯೇ ಬಾದಾಮನ್ನ ತೊಗೊಂಡಿದ್ದೀನಿ. ಬಾದಾಮನ್ನ ಈ ರೀತಿ ಚಿಕ್ಕ ಪೀಸಸ್ಗಳಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಇದಕ್ಕಿಂತ ಪಿಸ್ತಾ ಇದ್ರೂ ಆ್ಯಡ್ ಮಾಡ್ಕೊಳ್ಳಿ, ಫ್ಲೇವರ್ ಇನ್ನೂ ಸೂಪರಾಗಿ ಬರುತ್ತೆ. ಬಟ್ಟು ಪಿಸ್ತಾ ಇರಲಿಲ್ಲ ಮನೇಲಿ, ಹಾಗಾಗಿ ನಾನಿರುವಂತಹ ಡ್ರೈ ಫ್ರೂಟ್ಸಲ್ಲೇ ಮ್ಯಾನೇಜ್ ಮಾಡ್ಕೊಂಡಿದ್ದೀನಿ. ಇವಾಗ ಕ್ಯಾರೆಟ್ ಹಲ್ವಾ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಸೊ ಇಲ್ಲಿಗೆ ಮೊದಲು ಒಂದು ಪ್ಯಾನ್ನ ಇಟ್ಕೊಂಡಿದ್ದೀನಿ. ಅದಕ್ಕೆ ನಾನು 2 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ. ತುಪ್ಪ ಬಿಸಿ ಆದಮೇಲೆ ಅದಕ್ಕೆ ನಾನು ಆವಾಗಲೇ ತೆಗೆದಿಟ್ಟುವಂತಹ ಡ್ರೈ ಫ್ರೂಟ್ಸ್ನ ಹಾಕಿಬಿಟ್ಟು ಎಲ್ಲನೂ ಕೂಡ ತುಪ್ಪದಲ್ಲಿ ಫ್ರೈ ಮಾಡಿ ಸಪ್ರೇಟಾಗಿ ಮತ್ತೆ ಒಂದು ಪ್ಲೇಟಿಗೆ ಎತ್ತಿಟ್ಕೊಳ್ತೀನಿ. ಅದಾದ ನಂತರ ಕಾದಿರುವಂತಹ ತುಪ್ಪಕ್ಕೆ ನಾವೇನು ತುರಿದಿಟ್ಕೊಂಡಿದ್ವಲ್ಲ ಕ್ಯಾರೆಟು, ಆ ಕ್ಯಾರೆಟನ್ನು ಹಾಕಿಬಿಟ್ಟು ನಾವು ಒಂದು 3 ರಿಂದ 5 ನಿಮಿಷ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ ತುಪ್ಪದಲ್ಲೇ. ಸೊ ಈ ಥರ ತುಪ್ಪದಲ್ಲಿ ಚೆನ್ನಾಗಿ ಹುರಿತಾ ಇರಬೇಕು ನೀವು ಆವಾಗವಾಗ. ಸೊ ಒಂದು 5 ನಿಮಿಷ ಆದಮೇಲೆ ಇದಕ್ಕೆ ಹಾಲನ್ನ ಹಾಕ್ಕೊಳ್ಳಿ. ನಾನು 3 ಕ್ಯಾರೆಟ್ ತೊಗೊಂಡಿದ್ದೀನಿ, ಅದಕ್ಕೆ ನಾನು ನೀರು ಕುಡಿಯುವಂತಹ ಗ್ಲಾಸ್ ಏನು ಬರುತ್ತೆ ಅದರಲ್ಲಿ ಅರ್ಧ ಗ್ಲಾಸಷ್ಟು ಹಾಲನ್ನ ಹಾಕ್ಕೊಂಡಿದ್ದೀನಿ. ಯಾಕಂದರೆ ಈ ಥರ ಕ್ಯಾರೆಟ್ ಇದರಲ್ಲಿ ಚೆನ್ನಾಗಿ ಬೆಂದಷ್ಟು ಹಾಲಲ್ಲಿ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ನೀವು ಬೇಡ ಅಂದರೆ ಒಂದು 1/4 ಗ್ಲಾಸಷ್ಟು ಹಾಲನ್ನ ಹಾಕ್ಕೊಬೋದು. ಸೊ ಇವಾಗ ಇದನ್ನ ಚೆನ್ನಾಗಿ ಒಂದು ಸಲ ಹುರಿದ್ಬಿಟ್ಟು ಮಿಕ್ಸ್ ಮಾಡಿ ಅದನ್ನು ಹಾಗೆಯೇ ಹಾಲಲ್ಲಿ ಬೇಯಲಿಕ್ಕೆ ಬಿಡಬೇಕಾಗುತ್ತೆ. ಈ ರೀತಿ ಲಿಡ್ನ ಕ್ಲೋಸ್ ಮಾಡಿ ಮತ್ತೆ 2 ನಿಮಿಷಕ್ಕೆ ತೆಗಿಬೇಕು, ಇಲ್ಲಾಂದರೆ ಹಾಲು ಉಪ್ಪು ಬಂದಿರೋ ಥರ ಅದ್ರಲ್ಲಿ ಫೀಲ್ ಆಗುತ್ತೆ. ನೋಡ್ತಿದ್ದೀರಲ್ವ, ಈ ರೀತಿ ಚೆನ್ನಾಗಿ ಹಾಲಲ್ಲಿ ಕ್ಯಾರೆಟ್ ಎಲ್ಲ ಬೆಂದ್ಕೊಬೇಕು, ಅಲ್ಲಿವರೆಗೂ ವೆಯ್ಟ್ ಮಾಡಿ. ಅದಾದ ನಂತರ ಒಂದು ಅರ್ಧ ಭಾಗ ಬೆಂದಿದೆ ಅನ್ನುವಾಗ ನೀವು ಇದಕ್ಕೆ 1 ಕಪ್ಪಷ್ಟು ಸಕ್ಕರೆನ ಹಾಕ್ಕೊಳ್ಳಿ. ಸೊ 1 ಕಪ್ ಅಂದರೆ ನಾನು ಚಿಕ್ಕ ಕಪ್ಪಲ್ಲಿ ಹಾಕಿರೋದು, ದೊಡ್ಡ ಕಪ್ಪಲ್ಲಿ ಹಾಕ್ಬಿಟ್ರೆ ಮತ್ತು ಸ್ವೀಟಿನ ಜಾಸ್ತಿ ಆಗಿಬಿಡುತ್ತೆ. ಸೊ ಈ ರೀತಿ ಹಾಕಿಬಿಟ್ಟು ಸಕ್ಕರೆನ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿ, ಆ ಸಕ್ಕರೆ ಎಲ್ಲನೂ ಕರಗಿ ಹಾಲೆಲ್ಲನೂ ಇಂಕೋಬೇಕು ಅದರಲ್ಲಿ, ಹಾಲೆಲ್ಲನೂ ಕಾಣಬಾರ್ದು. ಇವಾಗ ಏನು ಹಾಲು ಕಾಣ್ತಿದೆ ನೋಡಿ, ಡ್ರೈ ಫ್ರೂಟ್ಸ್ ಎಲ್ಲ ಮಿಕ್ಸ್ ಮಾಡಿದ್ರು ಇವಾಗ ಅದೆಲ್ಲ ಹಿಂಗಿದ್ಮೇಲೆ ಈ ರೀತಿ ಕಾಣಿಸ್ತಾ ಇರುತ್ತೆ. ಸೊ ಈ ರೀತಿ ಮಾಡಿದರೆ ನಿಮಗೆ ಕ್ಯಾರೆಟ್ ಹಲ್ವಾ ಪರ್ಫೆಕ್ಟಾಗಿ ರೆಡಿ ಆಗಿರುತ್ತೆ. ಸೊ ಅದನ್ನ ಇವಾಗ ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ತಾಯಿದ್ದೀನಿ. ಸೊ ಇಷ್ಟೇ. ಸೊ ಮನೆಗೆ ಯಾರಾದರೂ ನೆಂಟರು ಬರ್ತಾರಪ್ಪ ಅಥವಾ ಯಾರಾದರೂ ಫ್ರೆಂಡ್ಸ್ ಬಂದಿದ್ದಾರೆ, ಸಡನ್ನಾಗಿ ಏನು ಸ್ವೀಟ್ ಮಾಡೋದು, ಯಾವಾಗಲೂ ಪಾಯಸ ತಿಂದು ಬೋರ್ ಆಗಿರುತ್ತೆ ಅಂತ ಅನ್ನುವಾಗ ಈ ರೀತಿ ಟೇಸ್ಟಿಯಾಗಿರುವಂಥ ಕ್ಯಾರೆಟ್ ಹಲ್ವಾ ಮಾಡಿ, ತುಂಬಾ ಸಖತ್ತಾಗಿರುತ್ತೆ ಟೇಸ್ಟ್ ಅಂತೂ. ಸೊ ಒಮ್ಮೆ ಟ್ರೈ ಮಾಡಿ, ರೆಸಿಪಿಗಳನ್ನ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡಿ. ಸೊ ಇದಿಷ್ಟು ಹೇಳ್ತಾ ಇವತ್ತಿನ ವ್ಲಾಗ್ನ ನಾನು ಕಂಪ್ಲೀಟಾಗಿ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಐ ಹೋಪ್ ನಿಮಗೂ ಕೂಡ ಇವತ್ತಿನ ವೀಡಿಯೋ ಇಷ್ಟ ಆಗಿರ್ಬೋದು ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಮಿಸ್ ಮಾಡಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ.